ಬಹಳಷ್ಟು ಜನಗಳು ಒಂದು ಒಳ್ಳೆಯ ಕತೆ, ಒಂದು ಒಳ್ಳೆಯ ಸಿನಿಮಾಗಾಗಿ ಕಾಯ್ತಾ ಇತ್ತು. ಸೊ ಆ ಸಿನಿಮಾ ನೀವು ಕೊಟ್ರಿ. ಆ ಥಿಯೇಟರ್ ಅವ್ರು ಹೇಳ್ತಿರೋದು ಕೇಳಿದ್ರೆ ಖುಷಿ ಆಗುತ್ತೆ. ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಕೊರಗಿತ್ತು. ಫ್ಯಾಮಿಲಿ ಈ ಥರ ಸಿನಿಮಾ ಬಂದಾಗ, ಒಂದು ಸಾಂಗ್ ಹಿಟ್ ಆದಾಗ ಆ ಸಿನಿಮಾ ಮೇಲೆ ಬಹಳಷ್ಟು ಪ್ರೀತಿ ಬರುತ್ತೆಲ್ಲ. ಓಕೆ, ಆರಂಭದಲ್ಲಿ ಈ ಸಿನಿಮಾ ಸೌಂಡ್ ಮಾಡಿದ್ದೆ ಹಾಡಿಂಗ್. ನಾವು ಮಾಡಿರೋ ಕೆಲಸಕ್ಕೂ ಒಂದು ಅವಾರ್ಡ್ ಸಿಕ್ಕಂಗೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಅವ್ರೊಬ್ರಿಗೆ ನಂಬಿಕೆ ಇತ್ತು. ನಮ್ಗೆಲ್ಲ ಹಿಟ್ ಆಗುತ್ತೆ ಅಂತಿತ್ತು. ಕೃಷ್ಣಂ ಪ್ರಣಯ ಸಖಿ ಒಂದು ಬೇರೆ ಲೆವೆಲಿನ ಸಿನಿಮಾ ಅನ್ನೋ ತರದ ಮಾತು. ಸೊ ಈ ಪಿಕ್ಚರ್ ಅಲ್ಲಿ ಏನೋ ಇದೆ ಅಂತ ಬಂದವ್ರಿಗೆ ಡಿಸಪಾಯಿಂಟ್ ಮಾಡಲಿಲ್ಲ. ಶ್ರೀನಿವಾಸ ರಾಜು ಬಂದು ನಿಮಗೆ ಕತೆ ನರೇಷನ್ ಮಾಡಿದಾಗ ಏನಿದೆ ಇದರಲ್ಲಿ ಅಂತದ್ದು. ಓಕೆ, 12 ನಿಮಿಷ ಅಂತ ಏನೋ ಟ್ವಿಸ್ಟ್ ಕೊಟ್ರಲ್ಲ ಅಂತ. ಎಸ್, ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಆಗ್ತಾನೆ ಇರುತ್ತೆ. ಅಂದ್ರೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಒಂದಿಷ್ಟು ಸಿನಿಮಾಗಳು ಸಕ್ಸಸ್ಫುಲ್ ಸಿನಿಮಾಗಳು ಆಗ್ತಾ ಇರ್ತವೆ, ಹಾಗೆ ಫೇಲ್ಯೂರ್ ಸಿನಿಮಾಗಳು ಆಗ್ತಾ ಇರ್ತವೆ. ಒಂದಿಷ್ಟು ಕಾಡುವ ಸಿನಿಮಾಗಳು ಬರ್ತವೆ, ಹಾಗೆ ನೆನಪಲ್ಲಿ ಉಳಿಯುವಂತ ಹೀರೋಗಳು ಕೂಡ ಇರ್ತಾರೆ. ಸೊ ಅಂತ ಕಾಡುವ ಸಿನಿಮಾಗಳ ಕೊಟ್ಟಂತಹ ನೆನಪಿನಲ್ಲಿ ಉಳಿಯುವಂತ ಹೀರೋ ಜೊತೆ ನಾನು ಇವತ್ತು ಕೂತಿದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಕಳೆದ ವಾರ ರಿಲೀಸ್ ಆದಂತಹ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಅದೇ ಖುಷಿಯಲ್ಲಿ ಇರ್ತಕ್ಕಂಥ ಹೀರೋ ಇವತ್ತು ನಮ್ಮ ಜೊತೆ ಮಾತುಕತೆ ಕೂತಿದ್ದಾರೆ. ಮನೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಮುಖ ನೋಡ್ತಾ ಇದ್ದಾರೆ ಗೊತ್ತಾಗ್ತದೆ, ತುಂಬಾ ತೇಜಸ್ ಇದೆ, ಕಳೆ ಎಂದಿಗಿಂತ ಕಳೆ ಗುಟ್ಟಿದೆ. ಹಂಗಾಗಿ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಿ? ಯಾವಾಗಲೂ ಇದೇ ತರ ಇರ್ತೀನಿ. ಓಕೆ, ಗೋಲ್ಡ್ ರೇಟ್ ಅವಾಗವಾಗ ಏರ್ತಾ ಇರುತ್ತೆ, ಇಳಿತಾ ಇರುತ್ತೆ. ಸೊ ಅದು ಭೂಮಿ ಮೇಲಿನ ಗೋಲ್ಡ್ ರೇಟ್ ಆಗ್ಬೋದು. ಆದ್ರೆ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಬಗ್ಗೆ ಮಾತಾಡೋದಾದ್ರೆ, ಸೊ ನಿಮ್ ರೇಟ್ ಯಾವತ್ತೂ ಒಂದೇ ರೀತಿಯಾಗಿತ್ತು. ಕೆಳಗಿಳಿದಿದ್ದು ಬಹುಶಃ ಕಮ್ಮಿ, ಮೇಲೆ ಏರ್ತಾನೆ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ತಟಸ್ಥವಾಗಿತ್ತು ಚಿನ್ನ, ಅಂದ್ರೆ ಚಂದನವಾದ ಚಿನ್ನದ ಬಗ್ಗೆ ಮಾತಾಡ್ತಿರೋದು. ಸೊ ಮೊನ್ನೆ ಬಿಡುಗಡೆ ಆದಂತ ನಿಮ್ಮ ಸಿನಿಮಾ ತುಂಬಾ ಯಶಸ್ವಿ ಆಗ್ತದೆ. ಸೊ ಬಹಳಷ್ಟು ಜನಗಳು ಒಂದು ಒಳ್ಳೆಯ ಕತೆ, ಒಂದು ಒಳ್ಳೆಯ ಸಿನಿಮಾಗಾಗಿ ಕಾಯ್ತಾ ಇದ್ವಿ. ಸೊ ಆ ಸಿನಿಮಾ ನೀವು ಕೊಟ್ರಿ, ಮತ್ತೆ ಆ ವೈಭವ ಮತ್ತೆ ಕಾಣ್ತಾ ಇದೆ. ಏನ್ ಹೇಳ್ತೀವಿ? ಇದೆಲ್ಲ ಕ್ರೆಡಿಟ್ ಸಿನಿಮಾ ತಂಡಕ್ಕೆ ಹೋಗ್ಬೇಕು. ಎಸ್, ಅದರ ಜೊತೆಯಲ್ಲಿ ಈ ಸಿನಿಮಾವನ್ನ ನೋಡೋದಕ್ಕೆ ಬರ್ತಿರೋ ಫ್ಯಾಮಿಲಿ ಆಡಿಯನ್ಸ್, ಕರೆಕ್ಟ್. ಆ ಥಿಯೇಟರ್ ಅವ್ರು ಹೇಳ್ತಿರೋದು ಕೇಳಿದ್ರೆ ಖುಷಿ ಆಗುತ್ತೆ. ಹ್ಮ್, ಈ ತರ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬಿಟ್ಟು ಸುಮಾರು ವರ್ಷಗಳಾಯ್ತು ಅಂತ. ಅಂಡ್ ನನ್ ಮನ್ಸಲ್ಲೂ ಬರುತ್ತೆ, ಅವಾಗ ಗೋಲ್ಡ್ ರೇಟ್ ತಟಸ್ಥ ಆಗಿತ್ತು ಅಂತ. ಹೌದು. ಸೊ ಫ್ಯಾಮಿಲಿ ಈ ತರ ಸಿನಿಮಾ ಬಂದಾಗ, ಒಂದು ಸಾಂಗ್ ಹಿಟ್ ಆದಾಗ ಆ ಸಿನಿಮಾ ಮೇಲೆ ಬಹಳಷ್ಟು ಪ್ರೀತಿ ಬರುತ್ತೆ ಎಲ್ಲಾರ್ಗು. ಅಂಡ್ ನಾವು ಮಾಡಿರೋ ಕೆಲ್ಸಕ್ಕೆ ಫ್ಯಾಮಿಲಿ ಬಂದು ಸಂಸಾರ ಸಮೇತವಾಗಿ, ಮಕ್ಕಳು ಮರಿ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕ, ಹಿಂಗೆ ಫ್ಯಾಮಿಲಿ ಸಮೇತರಾಗಿ ಬಂದು ನೋಡ್ಬೇಕಾದ್ರೆ ನಾವು ಮಾಡಿರೋ ಕೆಲ್ಸಕ್ಕೂ ಒಂದು ಅವಾರ್ಡ್ ಸಿಕ್ಕಂಗೆ ಅನ್ಸುತ್ತೆ. ಕರೆಕ್ಟ್. ಇತ್ತೀಚಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಕೊರಗಿತ್ತು. ಅಂದ್ರೆ ಜನ ಬರ್ತಿಲ್ಲ ಅಂತ ದೂರ್ತಾ ಇಲ್ಲ, ಜನ ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತ ಬರ್ತಾರೆ. ಅದಕ್ಕೆ ಉದಾಹರಣೆ ನಿಮ್ ಸಿನಿಮಾ ಇದೆ, ಲಾಸ್ಟ್ ವೀಕ್ ಬಂದಂತ ಭೀಮ ಸಿನಿಮಾ. ಅಂದ್ರೆ ಆಯಾ ವರ್ಗ ಇಷ್ಟಪಡೋಂತ ಸಿನಿಮಾಗಳು. ಸೊ ಅದರಲ್ಲೂ ಗಣೇಶ್ ಸಿನಿಮಾಗಳು ಅಂತಂದ್ರೆ ಅದು ಫ್ಯಾಮಿಲಿ ಸಿನಿಮಾಗಳೇ, ಫ್ಯಾಮಿಲಿ ನೋಡೋಂತ ಸಿನಿಮಾಗಳು. ಓಕೆ, ಆರಂಭದಲ್ಲಿ ಈ ಸಿನಿಮಾ ಸೌಂಡ್ ಮಾಡಿದ್ದೆ ಹಾಡಿನ, ಅಂದ್ರೆ ಒಂದು ಟೈಟಲ್, ಪೋಸ್ಟರ್, ಒಂದ್ ಏನೋ ಇದು ಅನಿಸ್ತಾ ಇತ್ತು, ಏನೋ ಆಗ್ಬೋದು ಅಂತ. ಅದು ದಿಢೀರ್ ನಂಗೆ ಒಂದು ಸಾಂಗ್ ಮೂಲಕ ಎದ್ದೇಳ್ತು. ಸೊ ನಾವು ಭಾರತೀಯ ಚಿತ್ರರಂಗನ ತಗೊಂಡ್ರೆ, ರಾಜ್ ಕಪೂರ್ ಆಗಿರ್ಬೋದು, ದೇವಾನಂದ್ ಆಗಿರ್ಬೋದು, ಅವರ ಸಿನಿಮಾಗಳ ಸಾಂಗ್ಗಳು ಹಿಟ್ ಆದ ತಕ್ಷಣ ಸಿನಿಮಾ ಕೂಡ ಹಿಟ್ ಆಯ್ತು. ಸೊ ಹಾಗೇನೆ ಗಣೇಶ್ ಅವರ ಸಿನಿಮಾಗಳ ಹಾಡುಗಳು ಎಲ್ಲವೂ ಕೂಡ ಹಿಟ್ ಆಗಿದ್ದು, ಸಿನಿಮಾಗಳು ಕೂಡ ಹಾಗೆ ಇತ್ತು. ಆದ್ರೆ ಇದು ನಿರೀಕ್ಷೆ ಮೀರಿ ಸಾಂಗ್ ಹಿಟ್ ಆಯ್ತು. ಒಬ್ರಿಗೆ ಮಾತ್ರ ನಿರೀಕ್ಷೆ ಇತ್ತು ನೋಡಿ, ಅದು ನಮ್ ಡೈರೆಕ್ಟ್ರಿಗೆ. ಹಾಡು ಹಿಟ್ ಆಗುತ್ತೆ ಅಂತ. ಹಾಡು ಹಿಟ್ ಅಲ್ಲ, ಸೂಪರ್ ಡೂಪರ್ ಹಿಟ್ ಅಂತ. ಓಕೆ, ಅವಾಗಲೇ ಡಿಸೈಡ್ ಮಾಡ್ಬಿಡಿ. ನಾನು ಅನ್ಕೊಂಡೆ ಮೋಸ್ಟ್ಲಿ ಹೀರೋ ಅನ್ಬಿಟ್ಟು ಸುಮ್ನೆ ಬಿಡ್ತಾವ್ರೆ ಅಂತ ನಾನು. ಆತರ ಆಯ್ತಲ್ಲ ಹಿಟ್ಟು. ಆಮೇಲೆ ಆ ದ್ವಾಪರ ಆದ್ಮೇಲೆ ನಾನು ಸುಮ್ನಾಗ್ಬಿಟ್ಟೆ. ಶ್ರೀನಿವಾಸ ರಾಜ್ ಅವ್ರ ಜೊತೆ ಜಾಸ್ತಿ ವಾದ ವಿವಾದ ಇಲ್ಲ. ಹೌದು. ಹೇಳ್ದಂಗ್ ಮಾಡ್ತಾರಲ್ಲ ಈ ಮನುಷ್ಯ ಹೇಳಿದ್ನಲ್ಲ ಹಿಂಗೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ಅವ್ರೊಬ್ರಿಗೆ ನಂಬಿಕೆ ಇತ್ತು, ನಮ್ಗೆಲ್ಲ ಹಿಟ್ ಆಗುತ್ತೆ ಅಂತಿತ್ತು. ಬಟ್ ಈ ಮಟ್ಟಕ್ಕೆ ರೀಲ್ಸ್ ಆಗೋದು, ಈ ಮಟ್ಟಕ್ಕೆ ಹೋಗ್ಬಿಡು ಎಲ್ಲಂದ್ರಲ್ಲಿ ನೀವು ಒಂದು ಗಮನಿಸಿ, ಈ ಸಾಂಗಿನ ಒಂದು ಪ್ಲಸ್ ಪಾಯಿಂಟ್. ಓಕೆ, ಈ ಸಾಂಗ್ ನೋಡಿ ಫ್ಯಾಮಿಲಿಗಳೇ ಜಾಸ್ತಿ ಮಾಡಿರೋದು. ಕರೆಕ್ಟ್.
ಆಲ್ಮೋಸ್ಟ್ ಅವರೇ ರೀಲ್ಸ್ ಆಲ್ಮೋಸ್ಟ್ ಫ್ಯಾಮಿಲಿಗಳೇ ಜಾಸ್ತಿ ಮಾಡಿರೋದು. ಹೌದು ಯೂತ್ಸು, ಹೆಣ್ಮಕ್ಳು, ಹೌದು. ಹುಡುಗಿಯರು, ಕಾಲೇಜ್ ಅವರು, ಹಿರಿಯರು ಎಲ್ಲಾರು ಮಾಡಿದ್ದಾರೆ. ಹೌದು ಓಕೆ, ಡ್ಯಾನ್ಸ್ ಬರೋರು ಮಾಡಿದ್ದಾರೆ, ಕರೆಕ್ಟ್. ಡ್ಯಾನ್ಸ್ ಬರ್ದಿರೋರು ಮಾಡಿದಾರೆ. ಆ ತರ ಕುಣಿಸಿದೆ ಈ ಸಾಂಗ್. ಹೌದು ಸೊ ಆ ಸಾಂಗ್ ಇನ್ವಿಟೇಷನ್. ಅದ್ರಲ್ಲಿ ಯಾರಿದ್ದಾನೆ ನಾಯಕ ನಟ? ನಮ್ಮ ಗಣೇಶ್, ಫ್ಯಾಮಿಲಿ ಹುಡುಗ, ಫ್ಯಾಮಿಲಿ ಹುಡುಗ, ನಮ್ಮ ಹುಡುಗ. ಹೌದು. ಸೊ ಈ ಪಿಕ್ಚರ್ ಅಲ್ಲಿ ಏನೋ ಇದೆ ಅಂತ ಬಂದವ್ರಿಗೆ ಡಿಸಪಾಯಿಂಟ್ ಮಾಡ್ಲಿಲ್ಲ. ಒಂದು ಟ್ರೆಂಡ್ ಮಾರ್ಕ್ ಅದು. ಹಾ. ಗಣೇಶ್ ಅಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ ಅದು ಡಿಸಪಾಯಿಂಟ್ ಮಾಡ್ಲಿಲ್ಲ. ಸೊ ಅದೇ ನಮ್ಗೆ ದೊಡ್ಡ ಇನ್ವಿಟೇಷನ್ ಆಯ್ತು ಸಾಂಗ್ ಗೆ. ಸರ್, ನೀವು ಆರಂಭದಲ್ಲಿ ಶ್ರೀನಿವಾಸ ರಾಜು ಬಂದು ನಿಮಗೆ ಕತೆ ನರೇಷನ್ ಮಾಡಿದಾಗ ಒಂದಿಷ್ಟು ಅನ್ಸಿರುತ್ತೆ ಈ ಕಥೆಯಲ್ಲಿ ಏನೋ ಒಂದು ತಾಕತ್ತಿದೆ ಅಂತ. ಅವಾಗ ಏನಾರ ಅನ್ಸ್ತಾ ಅಥವಾ ಬರ್ತಾ ಬರ್ತಾ ಅನ್ಸ್ತಾ ಹೋಗುತ್ತಾ ನಿಮಗೆ ಈ ಸಿನಿಮಾ? ಇಲ್ಲ, ಅವ್ರ ಕತೆ ಹೇಳಿದಾಗ ಒಂದು ಫಸ್ಟ್ 10 ನಿಮಿಷ ಈಗ ಹೇಳ್ತೀನಿ ನನ್ಗೆ ಏನ್ ಅನ್ಸಿದ್ದು. ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಫಸ್ಟ್ 10 ನಿಮಿಷ ಅನ್ಸಿದ್ದು ಓಕೆ ರೆಗ್ಯುಲರ್ ಏನಿದೆ ಇದ್ರಲ್ಲಿ ಅಂತದ್ದು. ಓಕೆ, 10 ನಿಮಿಷ 12 ನಿಮಿಷ ಅನ್ಸ್ತು ಏನು ಟ್ವಿಸ್ಟ್ ಕೊಟ್ರಲ್ಲ ಅಂತ. ಆ ಹೀರೋಯಿನ್ ಯಾವಾಗ ಬರ್ತಾಳೆ ಅಲ್ಲ ಅನ್ಸ್ತು. ಆಮೇಲೆ ಆ ನಾನ್ ಲೀನಿಯರ್ ಪ್ಯಾಟರ್ನ್ ಹಿಂಗಾಗುತ್ತೆ ಇರ್ಲಿಲ್ಲ. ಒಂದ್ ನರೇಷನ್ ಕೊಟ್ಬಿಟ್ಟು ಸರ್ ಇದು ನಾನ್ ಲೀನಿಯರ್ ಅಲ್ಲಿ ಹೋಗುತ್ತೆ ಅಂದ್ರು. ಸೊ ಅದೊಂದು ಶೂಟಿಂಗ್ ಮಾಡ್ತಾ ಮಾತಾಡಿದ್ವಿ ಪ್ರೋಸೆಸ್ ಹೆಂಗಾಗುತ್ತೆ ಅಂತ. ಸೊ ಇವತ್ತು ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ಡಿನರಿ ಅಂತಾರಲ್ಲ, ಫಸ್ಟ್ ಹಾಫ್ ಮೇಲೆ ನಿಂತಿರೋದು ಸೆಕೆಂಡ್ ಹಾಫ್ ನಿಜ. ಯಾಕೆಂದ್ರೆ ನಾನ್ ಲೀನಿಯರ್ ಏನ್ ಮಾಡಿದ್ವಿ ಸೆಕೆಂಡ್ ಹಾಫ್ ಫಸ್ಟ್ ರೀಲ್ ಅಲ್ಲೇ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡ್ತು. ಇದು ಇದಾಗಿದ್ದು ಹೀಗಾಗಿದ್ದು ಅಂತ. ಇದೆಲ್ಲ ಹೊರತುಪಡಿಸಿ ನನಗೆ ಆ ಪ್ರೀ ಕ್ಲೈಮ್ಯಾಕ್ಸ್ ಪಾಯಿಂಟ್ ಇದೆಯಲ್ಲ, ಯಾವಾಗ ಅವಳು ಮನೆಗ್ ಬಂದು ನಂಗೆ ಪ್ರಪೋಸ್ ಮಾಡ್ದ ಅನ್ಬಿಟ್ಟು ಒಂದು ಇನ್ಸಿಡೆಂಟ್ ನಡೆಯುತ್ತಲ್ಲ, ಇವ್ನು ಹಾಗೆ ಸುಮ್ಮನೆ ಆ ಪಾಯಿಂಟ್ ನನಗೆ ಆಕ್ಟಿವೇಟ್ ಆಗಿದ್ದು. ಹೌದು, ಇದು ವೆರಿ ಇಂಟ್ರೆಸ್ಟಿಂಗ್, ಇದು ಯಾರು ಅನ್ಕೊಂಡಿರಲ್ಲ. ಕರೆಕ್ಟ್. ಹಾಗಾಗಿ ಈ ಸಿನಿಮಾ ಬೇರೆ ತರ ಬರುತ್ತೆ ಅಂತ ಮಾಡಿದೆ. ನೋಡಿ ಅನ್ಸ್ತು, ನನಗನ್ಸಿದ್ದು ಆಡಿಯನ್ಸ್ ಹಾಗೆ ಅನ್ಕೊಂಡ್. ಅಂಡ್ ಇಡೀ ಶೂಟಿಂಗ್ ತುಂಬಾನೇ ಖುಷಿಯಾಗಿ ಮಾಡಿದೀವಿ ಸರ್. ಹ್ಯಾಪಿನೆಸ್ ಇತ್ತು, ಲೊಕೇಶನ್ ಅಲ್ಲಿ ಹ್ಯಾಪಿನೆಸ್ ಇತ್ತು. ಅದೇ ನಿಮ್ಮ ಸಿನಿಮಾ ನೋಡಿದಿ ಹೊರ ಬಂದವರು ಒಂದಿಷ್ಟು ಮದುವೆಯಾದ ಹೆಣ್ಮಕ್ಳು ನಮ್ ಗಂಡವರು ಈಗ ಮತ್ತೆ ನನ್ನ ಲವ್ ಮಾಡ್ಬೇಕು ಅನ್ನೋ ತರದ ಆಸೆನ ವ್ಯಕ್ತಪಡಿಸ್ತಾ ಇದಾರೆ. ಒಳ್ಳೇದಲ್ವಾ ಅದು? ತನ್ನ ಹೆಂಡತಿನ ಮತ್ತೆ ಲವ್ ಮಾಡೋದು, ತನ್ನ ಗಂಡ ನನ್ನನ್ನ ಮತ್ತೆ ಲವ್ ಮಾಡ್ತಿದ್ದಾನೆ ಅನ್ನೋದು ಒಂದು ಫೀಲ್ ಅಲ್ವಾ? ಎಸ್, ಆ ಕಾನ್ಸೆಪ್ಟ್ ತುಂಬಾ ಅದ್ಭುತ. ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೀವು ಹೇಳಿದ್ರೆ ಫಸ್ಟ್ ಹಾಫ್ ತುಂಬಾ ಲವ್ಲಿ ಆಗಿ ಹೋದ್ರು ಕೂಡ ಸೆಕೆಂಡ್ ಹಾಫ್ ನೋಡಿ ಡ್ಯೂರೇಷನ್ ಜಾಸ್ತಿ ಅನ್ನೋ ಮಾತುಗಳು ಇರ್ತಾ ಇತ್ತು ಸಿನಿಮಾಗಳಲ್ಲಿ. ಬಟ್ ನಿಮ್ ಸಿನಿಮಾ ಅನಿಸ್ಲೇ ಇಲ್ಲ. ಫಸ್ಟ್ ಹಾಫ್ ಝೈಂಕನಾಗಿ ಹೋಗುತ್ತೆ ನಿಮ್ಗೆ ಈ ಸಿನಿಮಾ ಏನು. ಹೌದು, ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಒಂದಿಷ್ಟು ಟ್ವಿಸ್ಟ್ ಗಳು ಸಿಗ್ತಾ ಹೋಗ್ತದೆ ಸಿನಿಮಾದಲ್ಲಿ. ಅಲ್ಲಿ ಆಡಿಯನ್ಸ್ ನಾವು ನೋಡ್ದಂಗೆ, ನಾವು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ, ಬೇರೆ ತರದ ಒಂದು ಒಪಿನಿಯನ್ ಬರ್ತಾ ಹೋಗ್ತದೆ ಸಿನಿಮಾದಲ್ಲಿ. ಅಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳು ಹೊರತುಪಡಿಸಿದ್ರೆ ಕೃಷ್ಣಂ ಪ್ರಣಯ ಸಖಿ ಒಂದು ಬೇರೆ ಲೆವೆಲಿನ ಸಿನಿಮಾ ಅನ್ನೋ ತರದ ಮಾತು ಕೇಳ್ಬೋದು. ಸೊ ಯೂಶಲಿ ಸ್ಕ್ರಿಪ್ಟ್ ಅಂತ ಬಂದಾಗ ನೀವು ಕೂರ್ತೀರಿ, ಏನೋ ಒಂದ್ ಸಣ್ಣ ಪುಟ್ಟ ಬದಲಾವಣೆಗಳು ಇರ್ತದೆ. ಆ ಬದಲಾವಣೆ ಏನಾದ್ರು ಆಗಿತ್ತಾ? ಆಗಿದೆ, ಅದು ಆಗಿದೆ. ಅಂಡ್ ಒಬ್ಬ ಡೈರೆಕ್ಟರ್ ಆ ಫ್ರೀಡಮ್ ಕೂಡ ಕೊಡ್ಬೇಕಾಗುತ್ತೆ. ಕ್ರಿಯೇಟಿವ್ಲಿ ನಾವು ಬರ್ದಿರ್ತೀವಿ ಒಂದು ಆಫೀಸಲ್ಲಿ, ರೂಮಲ್ಲಿ, ಎಲ್ಲೋ ಒಂದು ಬರ್ದಿರ್ತೀವಿ. ಅದು ಒಂದು 6 ತಿಂಗಳು 1 ವರ್ಷದಿಂದ ಅವತ್ತಿನ ಸಾಮಾಜಿಕ ಘಟನೆಗಳು ಡೈಲಾಗ್ ರೂಪದಲ್ಲಿ ಬಂದಿರುತ್ತೆ. ಸೊ ನಾವು ಶೂಟಿಂಗ್ ಮಾಡೋದು 1-1.5 ವರ್ಷ ಬಿಟ್ಟು. ಸೊ ಅವಾಗ ಮಾಡ್ಬೇಕಾದ್ರೆ ಅವತ್ತಿನ ಟ್ರೆಂಡಿಂಗ್ ಘಟನೆ ಏನು ಅದು ನೋಡ್ಕೊಂಡು ಅದು ಇಂಪ್ರೂವೈಸ್ ಮಾಡ್ಬಿಟ್ಟು ಕ್ರಿಯೇಟಿವ್ ಅಲ್ಲ ಯಾವಾಗ್ಲೂ ಬರ್ತಾ ಇರುತ್ತೆ. ಸೊ ಆ ತರದಲ್ಲಿ ರಾಜು ಅವರು ನಮ್ ಡೈರೆಕ್ಟರ್ ಬಹಳ ಒಂದು ಫ್ರೀಡಮ್ ಕೊಟ್ಟಿದ್ರು. ಸೊ ಆಗಿದೆ ಅದು. ಹಾಗಾಗಿ ನಿಮ್ಗೆ ವೆರಿ ಫ್ರೆಶ್ ಅನ್ಸುತ್ತೆ. ಕರೆಕ್ಟ್. ಆಮೇಲೆ ಡೈಲಾಗ್ ಆಗಿರ್ಬೋದು ಫ್ರೆಶ್. ಇಲ್ಲಿ ಬರೀ ಕರ್ನಾಟಕದಲ್ಲಿ ಬರೀ ಬಸ್ಸಲ್ಲಿ ಮಾತ್ರ ಫ್ರೀ, ಆಟೋಗಲ್ಲ ಅನ್ನೋದು ಅದೆಲ್ಲ ಅದು ಆ ಕ್ಷಣಕ್ಕೆ ತುಂಬಾ ಚೆನ್ನಾಗಿ. ಅಂದ್ರೆ ಅದೆಲ್ಲೋ ಕೂಡ ತುಂಬಾ ಏನೋ ಹಳೇದು ಅಂತ ಅನ್ಸೋದಿಲ್ಲ. ಅಂದ್ರೆ ರೀಸೆಂಟ್ ಆಗಿ ಮಾಡಿ ಹಂಗೆ ಬಂದ್ಬಿಟ್ರು ಅನ್ನೋ ತರದೇ ಕಾನ್ಸೆಪ್ಟ್. ಆಮೇಲೆ ಇಲ್ಲಿ ಸಿನಿಮಾದಲ್ಲಿ ನೋಡಿದ್ರೆ ಹೇರಳವಾಗಿರ್ತಕ್ಕಂಥ ಪಾತ್ರಗಳು, ರಾಶಿ ಪಾತ್ರಗಳು ಕಾಣ್ತಾ ಹೋಗ್ತವೆ. ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಬೇಕಾದಂತ ಎಲ್ಲಾ ಎಲಿಮೆಂಟ್ಸ್ ಕೂಡ ಇಲ್ಲಿ ಇರೋದ್ರಿಂದ ಶಶಿಕುಮಾರ್ ಇದಾರೆ, ರಂಗಾಯಣ್ ರಘು, ಶ್ರುತಿ ಅವರು, ಒಂದಿಷ್ಟು ಕುರಿ ಪ್ರತಾಪ್ ಪಾತ್ರಗಳೆಲ್ಲ ಎಷ್ಟು ಆರ್ಟಿಸ್ಟ್ ಇದೆ, ದಂಡು ಆರ್ಟಿಸ್ಟ್ ಅಂಡ್ ಎವ್ರಿ ಸೀನ್ ಬರ್ತಾನೆ ಇರ್ತಾರೆ. ಅಲ್ಲ, ಯೂಶಲಿ ನಿಮ್ ಸಿನಿಮಾ ಅಂದಾಗ ಈ ತರದ ಪಾತ್ರಗಳು ಇರ್ಲೇಬೇಕು. ಸೊ ಅವೆಲ್ಲ ಹೆಂಗೆ ಕನೆಕ್ಟ್ ಆಗ್ತವೆ? ನೀವು ಫ್ಯಾಮಿಲಿ ಒಬ್ರು ಅನ್ಸ್ಬೇಕಲ್ಲ. ಹೌದು. ಈಗ ಮುಂಗಾರು ಮಳೆ ನೋಡಿದಾಗ ಆಚೆ ಬಂದ ತಕ್ಷಣ ಮಳೆ ಬೀಳ್ತಿಲ್ವಾ ಅನ್ಸುತ್ತೆ. ಈಗ ಅಲ್ಲಿ ಮಳೆಯಲ್ಲಿ ಇರ್ತೀವಿ. ಸೊ ಈ ತರ ಫ್ಯಾಮಿಲಿ ಡ್ರಾಮಾ, ಈ ತರ ಒಂದು ರೊಮ್ಯಾಂಟಿಕ್ ಕಾಮಿಡಿ ಅಂತ ಮಾಡಿದಾಗ ನೀವು ನೋಡ್ಬೇಕಾದ್ರೆ ನೀವು ಅವ್ರ ಫ್ಯಾಮಿಲಿಯವರಾಗೆ ನೋಡ್ಬೇಕಲ್ಲ.
ಈಗ ಸಿನಿಮಾ ನೋಡ್ಬೇಕು ಲಾಸ್ಟ್ 1 hour ಸಿನಿಮಾ ಹ್ಮ್ ನಾವೇ ಆಡಿಯನ್ಸ್ ಆಗಿ ನಾವೇ ಹೇಳ್ತೀವಿ ಅಯ್ಯೋ ಅವ್ನ್ ಈಗ ನೆನ್ಪು ಬರುತ್ತೆ ಈಗ ಬರ್ತಾನೆ ಬರುತ್ತೆ. ಈಗ ಅವ್ನ್ ಬಂದ ನೋಡೋ ಏನೋ ಆಗುತ್ತೆ ಈಗ ಎಕ್ಸೈಟ್ಮೆಂಟ್. ಎಕ್ಸೈಟ್ಮೆಂಟ್ ಅದು ಎಂಗೇಜ್ ಆಗ್ತಾನೆ ಆಡಿಯನ್ ಕರೆಕ್ಟ್ ಕರೆಕ್ಟ್. ಅದ್ರ ಜೊತೆಲಿ. ಸೊ ಇಡೀ ಸಿನಿಮಾ ಅಷ್ಟು ಕ್ಯಾರೆಕ್ಟರ್ಸ್ ಬರ್ತಾರೆ ಸೀನ್ ಬೈ ಸೀನ್, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ಬೇಕಾದ್ರೆ ಆಡಿಯನ್ಸ್ ಕೂಡ ಎಂಗೇಜ್ ಆಗ್ತಾ ಇರ್ತಾರೆ. ಕರೆಕ್ಟ್. ನೋಡಿ ಈ ಸಿನಿಮಾದ ಬಗ್ಗೆ ಇನ್ನೊಂದಿಷ್ಟು ಮುಂದೆ ಹೋಗಿ ಹೇಳೋದಾದ್ರೆ, ಹುಬ್ಳಿನಲ್ಲಿ ಒಂದಿಷ್ಟು ಜನ ಅಂದ್ರೆ ಒಂದ್ 30-40 ಒಂದೇ ಕುಟುಂಬ, ಅಲ್ಲೆಲ್ಲ ಅವಿಭಕ್ತ ಕುಟುಂಬಗಳು ಹೌದೌದು. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರು. ಅದೆಲ್ಲ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹರಿದಾಡ್ತಾ ಇದೆ. ಇನ್ನು ಬಳ್ಳಾರಿನಲ್ಲಿ ಥಿಯೇಟರ್ ಫುಲ್ ಆಗಿ ಜನಕ್ಕೆ ಏನೋ ನಾವು ಹೊರಗೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಚೇರ್ ಹಾಕಿ ಕೂರಿಸಿದ್ದಾರೆ. ಇವೆಲ್ಲ ನೋಡಿದ್ರೆ ಮತ್ತೆ ಆ ದಿನಗಳು ನೆನಪಾಗ್ತದೆ ಚಿತ್ರರಂಗದಲ್ಲಿ. ನೋಡಿ 18-19 ಇಯರ್ಸ್ ಬ್ಯಾಕ್ ಕನ್ನಡ ಇಂಡಸ್ಟ್ರಿಗೆ ಬಂದಂತದ್ದು ಒಂದು ಮುಂಗಾರು ಮಳೆ, ಒಂದು ದುನಿಯಾ. ಸೊ ಚಿತ್ರರಂಗದ ಅದನ್ನೇ ಬದಲಾಯಿಸ್ತಾ ಹೋಯ್ತು. ಸೊ ಅದ್ರ ನಂತರ ಒಂದಿಷ್ಟು ಸಿನಿಮಾಗಳು ಬಂದ್ವು. ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಕನ್ನಡ ಚಿತ್ರರಂಗ ಏನಾಯ್ತು, ಅದರ ಸ್ಥಿತಿಗತಿ ನೋಡ್ತಾ ಇದ್ರೆ ಇನ್ ಮುಗಿತೇನೋ, ಈ ವಾಟ್ ನೆಕ್ಸ್ಟ್ ಅನ್ನೋ ತರದ್ದು ಮಾತುಗಳು ಕೇಳಿ ಬರ್ತಾ ಇದ್ವಿ ಇಂಡಸ್ಟ್ರಿಯಲ್ಲಿ. ಸೊ ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಬಂದಾಗ ಖಂಡಿತ ಜನ ಕೈ ಬಿಡಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಹೌದು, ಕ್ವಾಲಿಟಿ ಅಂಡ್ ಕಂಟೆಂಟ್. ಎಸ್, ಕಂಟೆಂಟ್ ಮುಖ್ಯವಾಗಿ ಬೇಕಾಗಿರೋದು. ಕಂಟೆಂಟ್, ಕ್ವಾಲಿಟಿ. ಹ್ಮ್. ಬಿಕಾಸ್ ಇವತ್ತು OTT ಇದೆ, ನಿಮ್ಗೆ ಮೊಬೈಲ್ ಅಲ್ಲೇ ಎಲ್ಲ ಸಿಗುತ್ತೆ. ಹೌದು. ಅವಾಗ ನಿಮ್ಗೆ ಥಿಯೇಟ್ರಿಕಲ್ ಒಂದು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ಬೇಕಾಗುತ್ತೆ. ನಿಜ ನಿಜ. ಇವತ್ತು ಸುಮ್ನೆ ಮಾಡ್ಬಿಟ್ರೆ ಓಡಲ್ಲ, ಕರೆಕ್ಟ್. ಕ್ವಾಲಿಟಿ ಬೇಕು. ಕ್ವಾಲಿಟಿ ಬೇಕು. ಸಾಂಗ್ ನೀವು ಮೊಬೈಲ್ ಅಲ್ಲಿ ಎಷ್ಟೇ ನೋಡಿದ್ರೆ ಇಷ್ಟೇ ಪುಟ್ಟು ಗೊಂಬೆ ತರ ಕಾಣಿಸ್ತೀವಿ ಎಲ್ಲ. ಹೌದು ಹೌದು. ಸೂಪರ್ ಸ್ಟಾರ್ ಇರ್ಲಿ, ಹೊಸಬ್ರು ಇರ್ಲಿ, ಒಂದೇ ತರ ಕಾಣಿಸ್ತೀವಿ. ಯಾವತ್ತು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಬ್ಯೂಟಿಫುಲ್. ದ್ವಾಪರ ಇರ್ಬೋದು, ಚಿನ್ನಮ್ಮ ಇರ್ಬೋದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಹೌದು. ಚಿನ್ನಮ್ಮ ಸಾಂಗ್, ಆಮೇಲೆ ನೋಡಿ ಅದೇ ಎಲ್ರು ದ್ವಾಪರ ಬಗ್ಗೆ ಮಾತಾಡ್ತಾರೆ, ಅದ್ರಲ್ಲಿ ಇನ್ನೊಂದು ಚಿನ್ನಮ್ಮ ಸಾಂಗ್ ಬಗ್ಗೆ ಬಹಳಷ್ಟು ಜನ ಮಾತಾಡಲ್ಲ. ಈಗ ರಿಲೀಸ್ ಆದ್ಮೇಲೆ ಚಿನ್ನಮ್ಮ ಮಾತಾಡ್ತಾ ಇದಾರೆ ಎಲ್ಲಾರು. ಹೌದು. ರಿಲೀಸ್ ಆದ್ಮೇಲೆ ಆ ಕಾಸ್ಟ್ಯೂಮು, ಕೊರಿಯೋಗ್ರಫಿ ಅದ್ರ ಬಗ್ಗೆ ಮಾತಾಡ್ತೀವಿ. ನಮ್ಗೆ ಆ ಚಿನ್ನಮ್ಮನ ಥಿಯೇಟರ್ ನೋಡ್ಬೇಕಾದ್ರೆ ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ನೋಡಿ ಆರಂಭದಲ್ಲಿ ಆ ಜಸ್ಕನ್ ಸಾಂಗ್ ಆಡಿದ್ರು ಅಂದಾಗ ಯಾರು ಕೂಡ ಅಷ್ಟು ಅನ್ಸ್ಲಿಲ್ಲ, ಆ ಮನುಷ್ಯನ ವಾಯ್ಸು ಆಗ್ಲಿ ಇದಾಗ್ಲಿ. ಸೊ ಪಿಕ್ಚರೇಷನ್ ಇಂದ ಹೊರಗ್ ಬಂದಾಗ, ಒಂದು ತುಣುಕ್ ಹೊರಗ್ ಬಂದಾಗ ಅದು ಮಜಾನೇ ಬೇರೆ ಅನ್ಸುತ್ತೆ. ಆಮೇಲೆ ಸಿನಿಮಾದಲ್ಲಿ, ನಿಮ್ ಸಿನಿಮಾದಲ್ಲಿ ಮಸ್ಟ್ ಏನೋ ಸೋನು ನಿಗಮ್ ಇರ್ಲೇಬೇಕು. ಸೋನು ನಿಗಮ್ ಕೂಡ ಇಲ್ಲ ಒಂದು ಹಾಡು ಹಾಡಿದ್ದಾರೆ. ಆಮೇಲೆ ಕೈಲಾಶ್ ಖೇರ್ ಹಾಡಿದ್ದಾರೆ. ಸೊ ಆ ಸಾಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್? ನೀವು ಶೂಟ್ ಮಾಡಿದ್ರಿ, ಅದಕ್ಕೂ ಮೊದಲು ಒಂದಿಷ್ಟು ವೈರಲ್ ಆಯ್ತು ಸಾಂಗ್. ಆ ಶೂಟ್ ಮಾಡಿದ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ ಶೂಟಿಂಗ್ ಅಂತ ಮಜವಾಗಿ ಮಾಡ್ತೀವಿ ಸರ್ ನಾವು. ವಿಯೆಟ್ನಾಮ್ ದನಂಗ್ ಅಲ್ಲಿ ಶೂಟ್ ಮಾಡಿದ್ದು. ಅಲ್ಲಿ ಹೇಗೆ ಅಂದ್ರೆ ಅದು ಟೂರಿಸ್ಟ್ ಪ್ಲೇಸ್, ಅದು ಕೇಬಲ್ ಕಾರಲ್ಲೇ ಹೋಗ್ಬೇಕು. ನಿಮ್ ಜನ ಬರೋದೇ ಅಲ್ಲಿ 11 ಗಂಟೆ ಮೇಲೆ, 10:30 11 ಮೇಲೆ, 4 ಗಂಟೆಗೆ ಹೊರಟ್ಬಿಡ್ತಾರಲ್ಲ. ಸೊ ನಮ್ ಇಡೀ ತಂಡ ಅಲ್ಲಿದ್ವಿ ಬೆಟ್ಟದ ಮೇಲೆ. ಅಲ್ಲೇ ಹೋಟ್ಲ್ ಇತ್ತು, ಅದೊಂದು ಅಮ್ಯೂಸ್ಮೆಂಟ್ ಪಾರ್ಕ್, ಫ್ರೆಂಚ್ ಕಾಲೋನಿ. ಸೊ ಅದಕ್ಕೆ ನಿಮ್ಗೆ ಹಾಗೆ ಕಾಣಿಸುತ್ತೆ. ಜನ ಬರೋಕ್ಕಿಂತ ಮುಂಚೆ ಆರಾಮ್ಸೆ ಶೂಟ್ ಮಾಡ್ತಿದ್ವಿ. ಓಹೋ. ಅಂದ್ರೆ ಅಲ್ಲಿ 4 to 5 hours ಮಾತ್ರ ಶೂಟ್. ನಾವು ಅಲ್ಲೇ ಇದ್ದಿದ್ರಿಂದ ನಾವು 6 ಗಂಟೆಗೆ ಶುರು ಮಾಡ್ಬಿಡ್ತಿದ್ವಿ. ಬೆಳಗ್ಗೆ 6-7 ಗಂಟೆಗೆ ಶುರು ಮಾಡ್ಬಿಡ್ತಿದ್ವಿ. ಸಂಜೆವರೆಗೂ. ಆಮೇಲೆ ಜನ ಜಾಸ್ತಿ ಆದಾಗ ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ಬರ್ತಿದ್ವಿ. ಸರ್ ನೀವು ಅಷ್ಟು ಮಜಾ ಮಾಡಿದೀವ್ರಿ. ಮಜಾ ಅಂದ್ರೆ ನಾನು ಡ್ಯಾನ್ಸ್ ಮಾಸ್ಟ್ರು, ಡೈರೆಕ್ಟ್ರು, ಅಸಿಸ್ಟೆಂಟ್ಸ್ ಎಷ್ಟು ನಕ್ಕಿದೀವಿ ಅಂದ್ರೆ ಅಷ್ಟು ನಕ್ಕಿದೀವಿ ವಿಜಯಲ್ಲಿ. ಹೌದು. ಇದು ಆ ಸಾಂಗ್ ಇದೆಯಲ್ಲ, ದ್ವಾಪರದ ಸಾಂಗ್, ಆ ಸ್ಟೆಪ್ ಇದೆಯಲ್ಲ, ಅದು ಹುಕ್ ಸ್ಟೆಪ್. ಅದು ಆಕ್ಚುಲಿ ಅದು ಡಿಸೈಡ್ ಮಾಡಿದ ಹೆಂಗೆ, ಇನ್ನು ಡಿಸ್ಕಷನ್ ಬಹಳ ಆಗಿರ್ಬೇಕು. ಅವರು ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಸಿಸ್ಟೆಂಟ್ ತೋರ್ಸಿದ ತಕ್ಷಣ ಫಸ್ಟ್ ತೋರ್ಸಿದ ಈ ಸ್ಟೆಪ್, ಇದು ಇದೇ ಮಾಡೋಣ ಇಲ್ಲ ಇನ್ನು 2 ಇದೆ ಅಂದ್ರು. 2 ಇಡ್ಬೇಡಪ್ಪ, ಇದೇ ಮುಗಿಸ್ಬಿಡೋಣ, ಇದು ವೆರಿ ಇಂಟ್ರೆಸ್ಟಿಂಗ್, ಇದು ಸೂಪರ್ ಆಗಿದೆ, ಇದೇ ಮಾಡೋಣ ಅಂತ ಹೇಳ್ಕೊಂಡು ಇದಕ್ಕೆ ಫಿಕ್ಸ್ ಆಗ್ಬಿಟ್ಟು ನೀವು. ಈಗ ನಾನು ಆಡಿಯನ್ನೇ ಅಲ್ಲ, ನಾನು ಫಸ್ಟ್ ಆಡಿಯನ್, ಆಮೇಲೆ ಹೀರೋ. ಸೊ ನನಗನ್ಸಿದ್ದೆ ಆಡಿಯನ್ಸ್ಗೆ ಅನ್ಸಿದೆ.